ನಮಸ್ತೆ ರೈತ ಬಂದವರಿಗೆ ನಮಸ್ತೆ. ಇಲ್ಲಿ ನಾವು ಭದ್ರಾವತಿ ತಾಲೂಕಲ್ಲಿ ಒಂದು ಹಳ್ಳಿಗೆ ಬಂದಿದ್ದೀವಿ. ಸೊ ತುಂಬಾ ಒಂದು ಸಂಗತಿ ಏನಂತ ಅಂದರೆ ತುಂಬ ಒಂದು ಒಳ್ಳೆ ತೋಟ ಇದೆ, ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ. ಆ ತೋಟದ ಮಾಲೀಕರು ಈ ಭದ್ರಾವತಿ ತಾಲೂಕಿನ ಒಂದು ಹಳ್ಳಿಯ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು ಸರ್? ಶ್ರೀನಿವಾಸ್ ಅಂತ. ಈ ತೋಟದ ಮಾಲೀಕರು ಸರ್ ನೀವು. ಇದು ಎಷ್ಟು ವರ್ಷದ ಗಿಡ ಸರ್? 8 ವರ್ಷ. 8 ವರ್ಷದ ಗಿಡನಾ ಸರ್? ನಂಬಕ್ಕಾಗತ್ತಾ? ನೋಡಿ, ಇದು 8 ವರ್ಷದ ಗಿಡ ಅಂತ ಅಂತಿದ್ದಾರೆ. ಇದು 1 ವರ್ಷ 2 ವರ್ಷದ ಗಿಡ ಥರ ಕಾಣಿಸ್ತಾ ಇದೆ ಸರ್. ಈ ತೋಟದಲ್ಲಿ ನಿಮ್ಗೆ ಏನೆಲ್ಲ ಪ್ರಾಬ್ಲಮ್ ಇದೆ ಸರ್? ಇಲ್ಲಿ ಅಂದರೆ ರೆಡ್ ನೆಟ್ಟು ಮತ್ತು ಇದು ಈ ಥರ ಎಲ್ಲ ಗಿಡ ಇದಾಗ್ತಾ ಇದೆ. ಈ ಥರ ಎಲ್ಲ ಆಗೋದಕ್ಕೆ ಕಾರಣ ಏನು ಅಂತ ಅಂದ್ಕೊಂಡು ಅಲ್ಲಿ ಅಗ್ರಿಕಲ್ಚರಲ್ಲಿ ಒಂದ್ಸಲಿ ಕರ್ಕೊಂಡ್ಬಂದು ತೋರಿಸಿದ್ವಿ ಅವರಿಗೆ. ಅವರು ಈ ಥರ ನೀರು ಕಮ್ಮಿ ಆಗಿದೆ ಮತ್ತು ಇದಾಗಿದೆ ಅಂತ ಅಂದ್ಕೊಂಡು ಬೋರ್ ಇದ್ದಾವೆ ಮತ್ತು ಪಿಕ್ಲರ್ ಇದೆ ನಮ್ಮದು, ಎಲ್ಲ ಇದೆ. ನೀರಿನ ಸಮಸ್ಯೆ ಏನೂ ಇಲ್ಲ ಇಲ್ಲಿ. ಈ ಸಲ ಚೆನ್ನಾಗಿ ನೀರಿಲ್ಲದೆ ಹೋದ್ರೆ ನಮಗೆ ನೀರು ಸಬ್ಸೆಂಟ್ ಇದೆ. ಮತ್ತು ಎಲ್ಲ ಇದು ಮಾಡ್ತೀವಿ. ಮತ್ತು ಇದು ನಮಗೆ ಟ್ರಂಚ್ ಇತ್ತು, ಟ್ರಂಚ್ ಮುಚ್ಚಿಬಿಟ್ವಿ ನಾವು, ಎಲ್ಲ ಮುಚ್ಚಿಬಿಟ್ವಿ. ಮತ್ತು ಈ ಥರ ಆಗ್ತದೆ ಗಿಡಗಳು. ಈ ಥರ ದಿನಕ್ಕೂ ಇದಾಗ್ತದೆ. ನಾವು ಎಷ್ಟು ಗೊಬ್ಬರ ಕೊಟ್ಟರು ಹೋದ್ಸಲಿ 15 ಯಾವ್ಯಾವ ಗೊಬ್ಬರನ ಯೂಸ್ ಮಾಡಿದ್ವಿ ಸರ್ ನಾವು? ಅದೇನೆ ಈಗ DAP 10-26 ಎಲ್ಲ ಏನೇನು ಗೊಬ್ಬರ ಹೇಳ್ತಾರೆ ಆ ಥರದ್ದೆಲ್ಲ ಹಾಕಿದ್ದೀವಿ. ಅದರಲ್ಲೂ ಇದು ಗಿಡ ನಿಮಗೆ ಇಂಪ್ರೂವ್ಮೆಂಟ್ ಆಗಿಲ್ಲ ಅಷ್ಟೇನೆ, ಅಲ್ಲೇ ಇದೆ ಒಟ್ಟು. ಕಾಯಿ ಕಟ್ತಾ ಇಲ್ಲ, ಕಾಯಿ ಕಟ್ಟಿದ್ರು ಉದುರ್ತಾ ಇದೆ, ಇದ್ರದ್ದೆಲ್ಲ ಒಣಗ್ತಾ ಇದೆ, ಹಿಂಗಾರ ಒಣಗ್ತಾ ಇದೆ, ಎಲೆ ಒಣಗ್ತಾ ಇದ್ದಾವೆ ಸರ್. ಚಿಕ್ಕಿ ರೋಗ ಇದೆ ಸರ್, ಚಿಕ್ಕಿ ರೋಗ ಇದ್ದಾವೆ, ಚಿಕ್ಕಿ ರೋಗಗಳೆಲ್ಲ ಇದ್ದಾವೆ ಕೆಲವೊಂದು ಮರದಲ್ಲಿ. ಈಗ ಇಲ್ಲಿ ನೋಡಿ, ಇದು ಮರ 8 ವರ್ಷದ್ದು ಅಂತ ಅಂತಿದ್ದಾರೆ ಸರ್. ನಿಂತಿದ್ದಾರಲ್ಲ ಅದೇ ಹೈಟಲ್ಲಿದೆ, ಅಂದರೆ ಅವ್ರಿಗಿಂತ 1-2 ಅಡಿ ಉದ್ದ ಇರ್ಬೋದು ಅಷ್ಟೇ. ನೋಡಿ, 8 ವರ್ಷದ ಗಿಡ. ಇದೇ ಥರ ಒಂದು 4-5 ಗಿಡಗಳು ಆಗಿದೆ ಇವ್ರ ತೋಟದಲ್ಲಿ. ಹಾಗೆ ಸರ್, ಇನ್ನೊಂದು ನೀವು ಮರನ ಹೇಳಿದ್ರಿ ಹೋಗ್ಬಿಟ್ಟಿದೆ ಅಂತ ಸರ್. ಅದೇನಾಗಿದೆ ಅಂತ ಹೇಳಿ ಬನ್ನಿ ಸರ್. ಇದು ನೋಡಿ, ಈ ಮರ ಏನಾಗಿದೆ ಅಂದ್ರೆ ಮೇಲ್ಗಡೆ ಇಲ್ಲಿ ಕೆಳಗಡೆ ದಪ್ಪ ಬಂದು ಮೇಲ್ಗಡೆ ಆ ಥರ ಸುಳಿ ಏನಂತ ಇದೆ ಮೇಲ್ಗಡೆ, ಅದು ಬೀಳುತ್ತೆ, ಅದು ಹೋಗುತ್ತೆ ಸರ್. ನಿಮ್ಮ ಪ್ರಕಾರ ಇದು ಗಿಡ ಹೋಗುತ್ತೆ ಅಂತನಾ? ಹೋಗಿದೆ ಅಂತನಾ? ತೆಗಿಬೇಕು ಅನ್ಕೊಂಡಿದ್ದೀರಾ ಸರ್? ಈ ಗಿಡಕ್ಕೆ ನೋಡಿ, ಈ ಗಿಡನ ಅವ್ರು ಹೋಗಿದೆ ಅಂತ ಹೇಳ್ತಾ ಇದ್ದಾರೆ, ಹೋಗಿದೆ ತೆಗಿಬೇಕು ಅಂತ ಅಂತಿದ್ದಾರೆ. ನಮ್ಮ ಸ್ವದೇಶಿ ಗೊಬ್ಬರವನ್ನು ಯೂಸ್ ಮಾಡಿ ನಾವು ಈ ಮರವನ್ನು ಉಳಿಸ್ಕೊಡೋದು ಹೇಗೆ ಅಂತ ನಾವು ತಿಳಿಸ್ಕೊಡ್ತೀವಿ. ಸೊ ತುಂಬಾ ಒಂದು ಇದೇ ಥರ ಏನು ಎಲ್ಲ ಸುಳಿ ರೋಗಗಳ ಥರ ತುಂಬ ಇದೆ ಇಲ್ಲಿ. ಎಲ್ಲ ತೋಟದಲ್ಲಿ ಎಲ್ಲ ಫುಲ್ಲು ಸುಳಿ ರೋಗ ಥರ ಒಣಗಿದೆ, ಎಲ್ಲ ಗೆರೆಗಳೆಲ್ಲ ಒಣಗಿದೆ. ಹಾಗೆ ಕಾಯಿ ಕಟ್ತಾರೆ ಅಂತಾರಲ್ಲ, ಸೊ ಇದು ನೋಡಿ, ಎಲ್ಲ ಈ ಥರ ಗರ್ಭ ಕಟ್ಟಿ ಅದು ಕಾಯಾಗಿ ಎಲ್ಲ ಒಣಗಿದೆ, ಇದೆಲ್ಲ ಫುಲ್ಲು ಮರ ಒಣಗಿದೆ. ಎಲ್ಲ ಅದೇ ಥರ ಆಗಿದೆ, ಎಲ್ಲ ಮರದಲ್ಲೂ ಅದೇ ಥರ ಆಗಿದೆ. ಎಲೆ ಚುಕ್ಕಿ ರೋಗ ಬಂದಿದೆ, ಎಲೆ ಚುಕ್ಕಿ ರೋಗ. ಇದು ನೋಡಿ, ಗಿಡನೇ ಯೆಲ್ಲೋ ಕಲರಲ್ಲಿ ಬಂದಿದೆ. ಸೊ ಈ ಗಿಡನ ನಾವು ನಮ್ಮ ಸ್ವದೇಶಿಯ ಗೊಬ್ಬರವನ್ನು ಯೂಸ್ ಮಾಡಿ ಹೇಗೆ ಉಳಿಸ್ಕೊಡೋದು ಅಂತ ನಾವು ತೋರಿಸ್ತೀವಿ. ತುಂಬಾ ಒಂದು ಸಮಸ್ಯೆ ಇದೆ ಇಲ್ಲಿ ನೋಡಿ. ದುಂಡಾಗಿರೋ ಮರ ಅಂದರೆ ಮೇಲೆ ಹೋಗ್ತಾ ದುಂಡಾಗುತ್ತೆ ಗಿಡ. ದುಂಡಾಗಿ ಏನಾಗುತ್ತೆ, ಅದು ಮೇಲ್ಗಡೆ ಬೆಳವಣಿಗೆನೇ ಬಿಟ್ಕೊಡ್ತಾ ಇಲ್ಲ. ಸೊ ಆ ಥರ ಪ್ರಾಬ್ಲಮ್ ಆಗಿದೆ. ಹಾಗೆ ಇನ್ನೊಂದೇನಂತ ಅಂದರೆ, ಈಗ ಸರ್ ಇವಾಗ ನೀವು ಹೇಳಿದ್ರಿ ಎಲ್ಲ ಗಿಡದಲ್ಲೂ ಸಹ ಈ ಕಾಯಿ ಆಗುತ್ತೆ, ಕಾಯಿ ಆದಮೇಲೆ ಒಣಗ್ತಾ ಇದೆ ಅಂತ ಹೇಳ್ತಾ ಇದ್ದೀರಾ. ಸೊ ಒಣಗ್ತಾ ಇದೆ, ಉದುರ್ತಾ ಇದೆ, ಎಲ್ಲ ಗಿಡದಲ್ಲೂ ಅದೇ ಥರ ಪ್ರಾಬ್ಲಮ್ ಆಗಿದೆ. ನೋಡ್ಬೋದು, ಫುಲ್ ತೋಟ ಎಲ್ಲ ಇದೇ ಥರ ಆಗಿದೆ ನೋಡಿ. ಇದಂತೂ ತುಂಬಾ ಆಗಿದೆ. ತುಂಬ ಒಂದು ಗಿಡಗಳೆಲ್ಲ 13 ವರ್ಷದ 8 ವರ್ಷದ ಗಿಡ ಅಂತಾರೆ, ಆದರೆ ಯಾವುದೂ ಸಹ ಬೆಳವಣಿಗೆ ಇಲ್ಲ. ಇದಕ್ಕೆ ಬೆಳವಣಿಗೆ ಇಲ್ಲ ನೋಡಿ. ಇದಂತೂ ತುಂಬ ಒಂದು ಒಣಗ್ದಂಗಾಗಿದೆ. ಎಲ್ಲ ಏನು ಹೊಂಬಾಳೆ ಅಂತೀವಿ, ಆ ಹೊಂಬಾಳೆಯಲ್ಲಿ
ಅಡಿಕೆ ಕಾಯಾಗಿ ಒಣಗೋಗ್ತಾ ಇದೆ, ಎಲ್ಲ ಒಣಗೋಗ್ತಾ ಇದೆ. ಈ ಥರ ನೋಡಿ, ಗಿಡಗಳೆಲ್ಲ ದುಂಡಾಗ್ತಾ ಇದೆ ಮೇಲ್ಗಡೆ. ಸೊ ನಮಸ್ತೆ ರೈತ ಬಾಂಧವರಿಗೆ. ತುಂಬಾ ಖುಷಿ ಆಗುತ್ತೆ ಇಲ್ಲಿ ಭದ್ರಾವತಿಯಲ್ಲಿ ಬಂದಿರೋದು. 2ನೇ ಸತಿ ವಿಸಿಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಗೊಬ್ಬರಗಳನ್ನು ಹಾಕಿ, ತುಂಬ ಒಂದು ಸ್ವದೇಶಿ ಗೊಬ್ಬರವನ್ನು ಹಾಕಿ ಒಂದು ರಿಸಲ್ಟ್ ತೊಗೊಂಡಿದ್ದಾರೆ. ಸರ್ನ ಮಾತಾಡ್ಸೋಣ. ಸರ್, ಹೇಗೆ ಅನ್ನಿಸ್ತಿದೆ ಸರ್ ನಿಮಗೆ? ನಮಗೆಲ್ಲ ಈ ಸಲ ಚೆನ್ನಾಗಿ ಬಂದಿದ್ದಾವೆ. ಸರ್, ಅದರಿಂದ ಈಗ ಏನು ತೊಂದರೆ ಇಲ್ದಂಗೆ ಈ ಕಲರು ಮತ್ತು ಗರಿ ಎಲ್ಲ ಉದ್ದ ಬಂದಿದ್ದಾವೆ. ಸರ್ ನಮಸ್ತೆ. ನಮಸ್ತೆ ಸರ್, ಮುಂಚೆ ಎಲ್ಲ ಏನೆಲ್ಲ ಸಮಸ್ಯೆ ಇತ್ತು ಸರ್? ಅದೇ ಎಲ್ಲ ಇದ್ರ ಚುಕ್ಕಿ ರೋಗದ್ದು ಎಲ್ಲ ಅರ್ಶಿನ ಕಲರ್ ಆಗ್ಬಿಟ್ಟಿತ್ತು, ಎಲ್ಲ ಪೂರ ಅರ್ಶಿನ ಕಲರ್ ಆಗ್ಬಿಟ್ಟಿತ್ತು. ಇದೇನು ಈ ಥರ ಆಗೋಯ್ತು ತೋಟ ಅಂತ ಅಂದ್ಕೊಂಡು ನಾವು ಇದು ಮಾಡಿದ್ಮೇಲೆ ಅವರು ಯಾರೋ ಒಂದ್ಸಲ ಬಂದು ನಮಗೆ ಇದು ಮಾಡಿದರು. ಈ ಔಷಧಿ ಹಾಕ್ರಿ ಅಂತ ಅಂದ್ಮೇಲೆ ನಮಗೆ ಹಾಕಿದ್ರು. ಕೊಟ್ಟಾದ್ಮೇಲೆ ಆಮೇಲೆ 3 ತಿಂಗಳು ಆದಮೇಲೆ ನಮಗೆ ರಿಸಲ್ಟು ಚೆನ್ನಾಗಿ ಸಿಕ್ಕಿದೆ ಸರ್. ಇದು ತೋಟದಲ್ಲಿ ಈಗ 1000 ಗಿಡ ಇದೆ. 1000 ಗಿಡದಲ್ಲಿ ಎಷ್ಟು ಗಿಡ ಹೋಗೋ ಥರ ಇತ್ತು ಸರ್ ನಿಮಗೆ? ಹೋಗೋ ಥರ ಇದ್ವು ಎಲ್ಲ. ಸುಮಾರು ಗಿಡ ತೆಗೆದ್ವಿ ನಾವು. ಅಂದರೆ ಸುಮಾರು ಗಿಡ ಹೋಗೋ ಥರ ಇದ್ವು. ಅವನ್ನ ಯಾವ ತೆಗಿಬಾರ್ದು ಅಂತ ಅನ್ಕೊಂಡು ಹಂಗೆ ಬಿಟ್ವಿ. ಈಗ ಇವೆಲ್ಲ ತೆಗೆದ್ಬಿಡಿ, ಸಣ್ಣ ಇದಾವಲ್ಲ, ಇವೆಲ್ಲ ತೆಗಿಬೇಕು ಅಂತ ಮಾಡಿದ್ವಿ. ಬೇಡ ಅಂತ ಅನ್ಕೊಂಡು ನಿಲ್ಸಿದ್ವಿ. ಆಮೇಲೆ ಈಗ ಗಿಡ ಚೆನ್ನಾಗಿ ಬಂದಿದೆ. ಈ ಗಿಡ ಇವಾಗ ಎಲ್ಲ ಪ್ರತಿಯೊಂದೂ ಹೊಂಬಾಳೆ ಹೊಡಿತದ. ಹೊಂಬಾಳೆ ಹೊಡಿತಾ ಇದೆ. ಈಗ ಹಳೆ ಹೊಂಬಾಳೆಗೂ ಈಗಿನ ಹೊಂಬಾಳೆಗೂ ಈ ಸಲಿಗೆ ಪರವಾಗಿಲ್ಲ. ಪರವಾಗಿಲ್ಲ ಸರ್. ತುಂಬಾ ದೊಡ್ಡದಾಗಿ ಹೊಂಬಾಳೆ ಬರ್ತಾ ಇದೆ. ಗರಿಗಳು ಗ್ರೀನರಿ ಆಗಿ ಬರ್ತಿದೆ. ತುಂಬಾ ಚೆನ್ನಾಗಿ ಅನ್ನಿಸ್ತಿದೆ. ಅದೇ ನಿಮ್ಮ ಒಂದು ಏನು ಈ ರೈತ ಬಾಂಧವರಿಗೆ ಓಕೆ ಸರ್, ಓಕೆ, ಏನು ತುಂಬಾನೇ ಒಂದು ಅದ್ಭುತವಾದ ರಿಸಲ್ಟ್ ತಗೊಂಡಿದ್ದೀರಾ. ಒಂದು ಖುಷಿಯಾಗೋ ಸಂಗತಿ ನಮ್ಮ ತೋಟವನ್ನು ಈ ಥರ ಒಂದು ಒಳ್ಳೆ ರೀತಿಯಲ್ಲಿ ಸ್ವದೇಶಿ ಗೊಬ್ಬರವನ್ನು ಸರಿ ಮಾಡಿಕೊಟ್ಟಿರೋವಂಥ ನಮ್ಮ ಒಂದು ಅದ್ಭುತವಾದ ಲೀಡರ್ನ ಒಂದು ಅದ್ಭುತವಾದ ಸರ್ನ ಕರೆಯೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆಲ್ ಓವರ್ ಕರ್ನಾಟಕದಲ್ಲಿ ಇವರು ರೆವಲ್ಯೂಷನ್ ಮಾಡ್ತಾ ಇದ್ದಾರೆ. ಸೊ ಇವ್ರನ್ನ ಕರೆಯೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಒಂದು ತುಂಬಾ ಖುಷಿ ಆಗುತ್ತೆ. ಬಾಲಸುಬ್ರಹ್ಮಣ್ಯಂ ಸರ್ಗೆ ನಾನು ವೆಲ್ಕಮ್ ಮಾಡ್ಕೊತೀನಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಸಿಕ್ಕಾಪಟ್ಟೆ ಖುಷಿಯಾಗುವಂಥ ವಿಚಾರ. ಇವತ್ತು ರೈತರು ಮುಂಚೆ ತುಂಬ ನೊಂದಿದ್ರು. ಈಗ ನಮ್ಮ ಸ್ವದೇಶಿ ಗೊಬ್ಬರ ಕೊಟ್ಟ ಮೇಲೆ ಇದೊಂದು ಅದ್ಭುತವಾದ ರಿಸಲ್ಟ್ ಬಂದಿದೆ. ಏನಂತಂದರೆ ಎಲೆಗಳ ಗ್ರೋತ್ ಪ್ರೋಗ್ರೆಸ್ ಚೆನ್ನಾಗಿ ಬಂದಿದೆ. ಅದರ ಜೊತೆಯಲ್ಲಿ ಈ ಹಿಂಗಾರಗಳು, ಹಳೇದು ರೋಗದ ಹಿಂಗಾರ ಈಗ ದೊಡ್ಡದಾಗಿ ಬರ್ತಾ ಇರೋವಂಥದ್ದು. ಹಿಂಗಾರಗಳೆಲ್ಲ ದೊಡ್ಡದಾಗಿ ಬರ್ತಾ ಇದೆ. ಇದೆಲ್ಲ ಎಲ್ಲಿಂದ ಸಾಧ್ಯ ಅಂದರೆ 100ಕ್ಕೆ 100 ರೈತರ ಜಮೀನಿಂದನೇ ನಡೀತಾ ಇರೋದು. ಇಲ್ಲಿ ನಮ್ಮ ಸ್ವದೇಶಿ ಗೊಬ್ಬರ ಸೂಪರ್ವೈಸಿಂಗ್ ಮಾಡುತ್ತೆ. ಈ ಬ್ಲ್ಯಾಕೇಜ್ ಇರುತ್ತೆ, ಬ್ಲ್ಯಾಕೇಜ್ ಓಪನ್ ಆಗುತ್ತೆ, ಇಲ್ಲಿರೋ ಸತ್ವವನ್ನು ಸರಿಯಾಗಿ ಎಳೆಯುತ್ತೆ. ನಾವು ಯಾವುದ್ಯಾವುದೋ ದೇಶದ ಗೊಬ್ಬರಗಳನ್ನು ಬಳಸೋದಕ್ಕಿಂತ ನಮ್ಮ ದೇಶದಲ್ಲಿ ನಮ್ಮ ದೇಶದ ಗೊಬ್ಬರನ ಬಳಸೋಣ ಅಂತ ಹೇಳ್ತೀನಿ. ಇವತ್ತು ವಿಶೇಷವಾಗಿ ನಮ್ಮ ತೋಟ ನೋಡಬೇಕಂತ ಹೇಳ್ಬಿಟ್ಟು ನಮ್ಮ ರಾಮಕೃಷ್ಣ ಸರ್ ಅಂತ ಅವ್ರನ್ನ ಕರೆದಿದ್ದೀವಿ. ಅವರು ಮಾಸ್ಟರ್ ಆಗಿದ್ದಂಥವ್ರು, ನಮಗೆ ಸಿಕ್ಕಾಪಟ್ಟೆ ಮಾರ್ಗದರ್ಶನ ಮಾಡೋಂಥವ್ರು. ಇವತ್ತು ಅವರು ಕೂಡ ನಮ್ಮ ಸ್ವದೇಶಿಯ ಈ ಪ್ರಾಡಕ್ಟ್ ಬಗ್ಗೆ, ನಮ್ಮ ಸ್ವದೇಶದ ಈ ಗೊಬ್ಬರದ ಬಗ್ಗೆ ಒಂದು 2 ಹಿತ ನೋಡಿ ಅವ್ರು ಏನು ಹೇಳ್ತಾರೆ ಕೇಳೋಣಂತೆ. ಸರ್ ನಮಸ್ಕಾರ. ನಮಸ್ತೆ. ತುಂಬ ಖುಷಿಯಾಗುತ್ತೆ ನೀವುಗಳು ಕೂಡ ನಮ್ಮ ಈ ಸ್ವದೇಶಿ ಅಭಿಯಾನದಲ್ಲಿ ರೈತರಿಗೆ ಒಂದು ಸಪೋರ್ಟ್ ಮಾಡುವಂಥದ್ದು. ನಿಮ್ಗೆ ಏನು ಅನಿಸುತ್ತೆ ಸರ್, ರೈತರು ಇಷ್ಟು ಖುಷಿ ಪಡುವಂಥದ್ದು? ಈಗ ಈಗಾಗಲೇ ರೈತರು ಗೊಬ್ಬರದ ಅಂಗಡಿಗಳಿಂದ ಅನೇಕ ಕಂಪನಿಯ ಗೊಬ್ಬರಗಳನ್ನು ಉಪಯೋಗಿಸಿ ಅದು ಸರಿಯಾದ ರೀತಿಯಲ್ಲಿ ಅದು ಭೂಮಿಯ ಇದರಲ್ಲಿ ಮುಸುರೆಗಟ್ಟುತ್ತೆ. ಆ ಮುಸುರೆಗಟ್ಟಿ ಮೇಲ್ಗಡೆ ಇರೋಂಥ ನೀರನ್ನು ಹಾಕಿದಂಥ ಗೊಬ್ಬರವನ್ನು ತಗೊಳ್ದಾಗೆ ಭೂಮಿ ಬಿಗಿ ಆಗ್ತಾ ಹೋಗುತ್ತೆ. ಅದು ಬೇರುಗಳಿಗೆ ಅವನ್ನೆಲ್ಲ ಸರಿಯಾದ ರೀತಿಯಲ್ಲಿ ಉಪಯುಕ್ತವಾಗಿ ಬೇಕಾದಂಥ ಲವಣಾಂಶಗಳನ್ನು ಕೊಡುವಂಥ ಕೆಲವು ಗೊಬ್ಬರಗಳಲ್ಲಿ ಇರೋದಿಲ್ಲ. ಹಾಗಾಗಿ ನಮ್ಮ ದೇಶದಲ್ಲಿ ತಯಾರಿಸಿದಂಥ ಸ್ವದೇಶಿ ಗೊಬ್ಬರವನ್ನು ಹಾಕೋದ್ರಿಂದ ಏನು ಈಗಾಗಲೇ ನೋಡಿ ಇದು ಈಗಾಗಲೇ ನಮ್ಮ ರೈತರು ಹೇಳಿದರು. ಮೊದಲು ಈಗಾಗಲೇ ಎಲ್ಲ ಫುಲ್ ಹಳದಿಯಾಗೋಯ್ತು ಅಡಿಕೆ ಗರಿಗಳೆಲ್ಲ. ಇದನ್ನು ಉಪಯೋಗಿಸಿದ ಮೇಲೆ ಈಗೆಲ್ಲ ತುಂಬ ಹಸಿರಾಗಿ ನೋಡೋದಕ್ಕೆ ಒಂದು ತುಂಬ ಖುಷಿ ಆಗ್ತಿದೆ ಅಂತಾರೆ. ಅದೇ ರೀತಿ ಮತ್ತು ಬರೀ ಕಡ್ಡಿಗಳಿದ್ದ ಅಷ್ಟೇ, ಅದರಲ್ಲಿ ಅಕ್ಕಿ ಕಾಳು ಇದು ಹಿಂಗಾರುಗಳು ಹೆಚ್ಚಾಗಿರ್ತಿರ್ಲಿಲ್ಲ. ಈ ಗೊಬ್ಬರ ಉಪಯೋಗಿಸಿದ ಮೇಲೆ ಅದು ಹೆಚ್ಚೆಚ್ಚು ಬಂದಿದೆ. ಭಾರಿ ಖುಷಿಯಾಗಿದೆ ನಮಗೆ ಅಂತ ಒಂದು ಅನಿಸಿಕೆನ ರೈತರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಒಂದು 4 ಗಿಡ ನೋಡೋಣಂತೆ. ನೋಡ್ಬೋದು ನೋಡಿ, ಉದಾಹರಣೆಗೆ ಈ ಹಿಂಗಾರ, ಹಳೆ ಹಿಂಗಾರ ನಾವು ಸರಿಯಾಗಿ ನೋಡೋಣ. ಹಳೆ ಹಿಂಗಾರ ಏನಾಗಿದೆ ಅಂದರೆ ಸಣ್ಣದಿದೆ, ಅಷ್ಟು ಸ್ಟೆಪ್ ಇಲ್ಲ ನೋಡಿ. ಹೊಸ ಹಿಂಗಾರ 2, 4, 6, 8, 10 ಒಂದು 14 ಕವಲು ಹೊಡೆದಿದೆ ಫುಲ್ಲಾಗಿ.
ಹೈಟ್ ಇದೆ, ಪರ್ಸ್ನಾಲಿಟಿ ಇದೆ, ಸ್ಟ್ಯಾಂಡಿಂಗಾಗಿ ನಿಲ್ತಾ ಇದೆ. ಇದು ಅದ್ರ ಜೊತೆಯಲ್ಲಿ ಹಳೇದು ಒಂಥರ ಇತ್ತು ನೋಡಿ. ಈಗ ಏನಾಗ್ತಾ ಇದೆ ಅಂದರೆ ಹಿಂಗಾರ ದೊಡ್ಡದಾಗಿ ಬರೋದ್ರ ಜೊತೆಯಲ್ಲಿ ಮತ್ತು ಗರ್ಭ ಬರೋ ಜೊತೆಯಲ್ಲಿ ಇಡೀ ಎಲೆಗಳು ಆರೋಗ್ಯವಾಗಿದೆ. ಫಸ್ಟು ಹಳದಿ ರೀತಿಯಲ್ಲಿತ್ತು, ಫುಲ್ ಹಳದಿ ಇತ್ತು. ಇಡೀ ತೋಟ ಈಗ ನೋಡ್ಬೋದು ಗರಿಯಿಂದ ಗರಿ ದೊಡ್ಡದಾಗಿ ಬಂದಿರೋ ಜೊತೆಯಲ್ಲಿ ಸಿಕ್ಕಾಪಟ್ಟೆ ಗ್ರೀನರಿ, ತುಂಬ ಗ್ರೀನರಿ ಇದೆ. ಅದ್ರ ಜೊತೆಯಲ್ಲಿ ನಾವು ಹಿಂಗಾರಗಳನ್ನು ತೋರಿಸ್ತೀನಿ, ರೋಗದ ಹಿಂಗಾರ ಇರುವಂಥದ್ದು ಯಾವ ರೇಂಜಿಗೆ ಬಂದಿದೆ ಅಂತೇಳಿ. ನೋಡಿ ಈ ಹಿಂಗಾರ ಸಣ್ಣ ಮರ ಎಷ್ಟು ದೊಡ್ಡದಾಗಿ ಬಂದಿದೆ ನೋಡ್ಬೋದು. ಇದು ಒಳ್ಳೆ ನವಿಲು ಗರಿ ಬಿಚ್ಚಿದಂಗೆ ಕಾಣ್ತಾ ಇದೆ. ಎಷ್ಟು ದೊಡ್ಡದಾಗಿ ತುಂಬ ವಿಸ್ತಾರವಾಗಿದೆ. ತುಂಬ ಖುಷಿಯಾಗುವಂಥ ವಿಚಾರ. ತಡಿ ಸರ್, ಈ ಗಿಡ ಏನಾಗಿತ್ತು ಸರ್ ಮುಂಚೆ? ಯಾವುದು ಈ ಗಿಡ ಏನೋ ಹೇಳ್ತಾ ಇದ್ರಿ? ಟ್ರ್ಯಾಕ್ಟ್ರು ಗುದ್ಬಿಟ್ಟು ಹೋಗುತ್ತೆ ಅಂತ ಹಾಕೊಂಡ್ಬಿಟ್ಟಿದ್ವಿ ಅದು. ಅದು ಈಗ ಒಂಬಳೆ ನೋಡ್ರಿ ಅಲ್ಲಿ. ಹೌದು ನೋಡಿ, ಅವರು ಸರ್ ಹೇಳ್ತಾ ಇರೋಂಗೆ ಡ್ಯಾಮೇಜ್ ಆಗಿದೆ, ಸಾಕು ಟ್ರ್ಯಾಕ್ಟ್ರಿಗೆ ಗುದ್ದಿ ಹೋಗಂಗಿತ್ತಂತೆ. ನೋಡಿ ಈ ಗರಿಗಳು ಚೆನ್ನಾಗಿ ಬರೋ ಜೊತೆಯಲ್ಲಿ ಈ ಗರ್ಭ ಕಟ್ಟಿದೆ ಅಂದರೆ ಅದ್ಭುತವಾದ ಗರ್ಭ ಕಟ್ಟಿದೆ. ತುಂಬ ಖುಷಿಯಾಗುತ್ತೆ. ಹೋಗೋವಂಥ ಗಿಡಗಳನ್ನು ರಕ್ಷಣೆ ಮಾಡ್ಕೊಳತ್ತೆ ಅಂದರೆ ಅದಕ್ಕೆ ತಕ್ಕ ನ್ಯೂಟ್ರಿಷನ್ನು ಲಿಕ್ವಿಡ್ ಫಾರ್ಮೆಟಲ್ಲಿ ಇರೋದ್ರಿಂದ ಟೆಕ್ನಾಲಜಿ ಇಮ್ಮಿಡಿಯೇಟಾಗಿ ಹೋಗಿ ವರ್ಕ್ ಮಾಡೋವಂಥದ್ದು. ನೋಡಿ ಹೆಂಗಿದೆ ಹಿಂಗಾರ. ಅಣಬೆ ರೋಗ ಇರಲ್ಲ, ಸ್ಟಾರ್ಟ್ ಬಂದು ಹೋಯ್ತದು ಹೋದಂಗೆ. ಅಣಬೆ ರೋಗ ಬಂದರೆ ಯಾವುದೇ ಕಾರಣಕ್ಕೂ ಬರಲ್ಲ. ಹುಳಿ ಎಲ್ಲ ಪೂರ್ತಿ ಮರನೇ ಏನು ಇರಲ್ಲ. ಹೌದೌದು, ಮರದಲ್ಲಿ ಅಣಬೆ ರೋಗ ಬಂದರೆ ಮುಗೀತು. ಹಂಗಾಗ್ಬಿಡುತ್ತೆ. ನೋಡಿ ಹಳೆ ಎಲೆ ಈ ಥರ ಇದೆ, ಸಾಧಾರಣವಾಗಿ ಅಷ್ಟು ಶೇಪ್ ಇಲ್ಲ. ನೋಡಿ ಹೊಸ ಎಲೆಗೆ ಯಾವ ಥರ ಶೇಪ್ ಜೊತೆಲಿ ದೊಡ್ಡದಾಗಿ ಬರ್ತಾ ಇರೋವಂಥದ್ದು ಎಲೆ. ಖುಷಿಯಾಗುವಂಥ ವಿಚಾರ. ಸರ್ ಈ ಗಿಡದ ಬಗ್ಗೆ ಏನು ಹೇಳ್ತೀರಾ ಸರ್? ನೋಡಿ ಹೆಂಗಿದೆ ಅಂತೇಳಿ. ನಿಮ್ಮ ಪ್ರಕಾರ ಆ ಗಿಡದಲ್ಲಿ ಕಾಯಿ ಎಷ್ಟಿರ್ಬೋದು ಸರ್? ಹೆಚ್ಚಿಗೆ ನಾನು ಅಂದ್ಕೊಂಡಿದ್ದೆ ಒಂದು 500 ಕಾಯಿ ಕಾಣುತ್ತೆ ಅಂತ. ಈಗ ನಾವು ಅದು ಉಳಿಸ್ಕೊಳ್ಬೇಕಾಗಿದೆ ಅಷ್ಟೇ. ಒಂದು 500 ಕಾಯಿ ಅಂತೂ ಇದೆ. ಭಾರಿ ಚೆನ್ನಾಗಿದೆ ಗರ್ಭ. ನೋಡಿ ಹಳೇದು ನೋಡ್ಬೋದು ನಾವು, ಹಳೇದೇ ಸಾಧಾರಣವಾಗಿದೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಗರ್ಭ ಕೂಡ ಅದೇ ಥರ ಇರುವಂಥದ್ದು. ನೋಡಿ ಹಿಂಗಾರ ಫುಲ್ ಆ್ಯಂಡ್ ಫುಲ್ ಆಗಿದೆ. ಇದು ಹಿಂಗಾರ ಕಟ್ತಾ ಇರಲಿಲ್ಲ ಅಂತ ಹೇಳ್ತಾಯಿದ್ರು. ಎಲ್ಲಿ ನೋಡಿದ್ರು ಹಿಂಗಾರಗಳು ತುಂಬ ಸ್ಟ್ಯಾಂಡಿಂಗಲ್ಲೇ ಇರುವಂಥದ್ದು. ನೋಡಿ ನೋಡಿದ್ರೆ ಯಾವ ಥರ ಇದೆ ಹಿಂಗಾರ, ಸ್ಟ್ಯಾಂಡಿಂಗ್ ಪೊಸಿಷನ್ ಸಖತ್ತಾಗಿದೆ. ಹಿಂಗಾರಗಳು ಎಲೆಗಳಲ್ಲೂ ಅಷ್ಟೇ ಗ್ರೀನರಿ, ಒಳ್ಳೆ ಗ್ರೀನರಿ. ಅವು ಬಂದಿರಲಿಲ್ಲ ಫಸ್ಟ್ಲಿಗೆ, ಕಾಯಿ ಮುಂಚೆ ಬಂದಿರಲಿಲ್ಲ. ಇದೇ ಫಸ್ಟ್ ಟೈಮು ಅದು ಹೊಡೆದಿರೋದು. ಓಹೋ, ಎಷ್ಟು ಗಿಡಗಳು ಆ ಥರ ಇತ್ತು? ಆ ಥರ ಒಂದು 4-5 ಗಿಡ ಇತ್ತು. ಒಟ್ಟು 5 ಗಿಡನೂ ಅಷ್ಟು ಬಂದಿವೆ. ಹಿಂಗಾರ ಬಿಡದೇ ಇರೋದು ಹಿಂಗಾರ ಸ್ಟಾರ್ಟ್ ಆಗಿದೆ. ಹಿಂಗಾರ ಸ್ಟಾರ್ಟ್ ಆಗಿರೋದು ನೋಡಿ. ಇದು ಅಷ್ಟೇ ನೋಡಿ, ಇದು ಅಷ್ಟೇ. ಇದು ಈ ಸಲ ಬಂದಿರೋದು. ಇದು ಅಷ್ಟೇ ಈ ಸಲ ಬಂದಿರೋದು. ಗರ್ಭನೂ ಕಟ್ಟಿದೆ. ಇದು ಅಷ್ಟೇ ನೋಡಿ, ಸ್ಟಾರ್ಟಿಂಗ್ ಕೊಡ್ತಾ ಇರೋ ಫಸಲು ಕೂಡ ಚೆನ್ನಾಗಿ ಸ್ಟ್ಯಾಂಡಿಂಗ್ ಆಗಿರುವಂಥದ್ದು, ಒಳ್ಳೆ ದೊಡ್ಡದಾಗಿ. ಸರಿ, ಈ ಗಿಡ ಏನನ್ಸುತ್ತೆ ಸರ್ ನೋಡುವಾಗ? ಅದೇ ನೋಡಿ, ಹಳೆಗೆ ಹಿಂಗಾರದ ಇದು ನಿಮ್ಮ ಎಲೆಯಲ್ಲಿ ಶೇಪೇ ಇಲ್ಲ, ಏನೋ ಒಂಥರ ಇದೆ. ಈ ಹೊಸ ಎಲೆ ಶೇಪ್ ದೊಡ್ಡ ಎಲೆ ಜೊತೆಯಲ್ಲಿ ಈ ನಮ್ಮ ಹೊಸ ಎಲೆಗಳು ಓಪನ್ ಆಗ್ತಾ ಇರೋಂಥದ್ದು, ಎಷ್ಟು ದೊಡ್ಡದಾಗಿ ಓಪನ್ ಆಗ್ತಾ ಇದೆ ಎಲೆ ಕೊಡಿಗಳು. ಸರ್ದು ಮೊದಲನೇ ಕಂಪ್ಲೇಂಟ್ ಇದ್ದಿದ್ದೆ ಹಿಂಗಾರ ಸರಿಯಾಗಿ ಬರ್ತಾ ಇಲ್ಲ ಅಂತ. ಈಗ ಹಿಂಗಾರಗಳು ಬಂದಿದೆ ಅಂದರೆ ಒತ್ತೊತ್ತಾಗಿ ಅದ್ಭುತವಾಗಿ ದೊಡ್ಡದಾಗಿ ಮಾತ್ರ ಸ್ಟ್ಯಾಂಡಿಂಗ್ ಪೊಸಿಷನ್ ಅಷ್ಟು ಚೆನ್ನಾಗಿ ಬರ್ತಾ ಇರುವಂಥದ್ದು ಗಿಡದಿಂದ ಗಿಡಗಳಿಗೆ. ಇವೆಲ್ಲ ಗಿಡಗಳು ಹಾಗೆ ಆ ಗರ್ಭ ಕಟ್ಟಿರೋ ರೀತಿ ನೋಡ್ಬೇಕು ನಾವು. ನೋಡಿ ಹೆಂಗೆ ಕಟ್ಟಿದೆ, 8 ವರ್ಷದ ಗಿಡ. ಸರ್ ನಿಮಗೆ ಓವರಾಲ್ ಆಗಿ ನಮ್ಮ ಸ್ವದೇಶಿ ಗೊಬ್ಬರ ಬಳಸಿ, ಅದಕ್ಕೆ ಮುಂಚೆ ಬೇರೆ ಗೊಬ್ಬರನೂ ಬಳಸಿ ಹೆಂಗಿತ್ತು, ಈಗ ಈ ಗೊಬ್ಬರ ಬಳಸಿದ್ಮೇಲೆ ಎಷ್ಟು ಸಮಾಧಾನ ಇದೆ ಸರ್? ಈಗ ಬಳಸಿದ ಮೇಲೆ ಸಮಾಧಾನ ಆಗಿರೋದಕ್ಕೆ ತಿರ್ಗಾ ನಿಮ್ಮನ್ನು ಕರ್ಸಿರೋದು. ಇದ್ದವ್ರು ನಾವು ಕರೆಸ್ತಿರ್ಲಿಲ್ಲ, ಬೇಡಪ್ಪ ಸಾಕು ಅಂತ ಕಡಲ್ತಿದ್ವಿ. ಈಗ ಫಸ್ಟ್ 45 ಸಾವಿರ ಸುರಿದಿದ್ದೀನಿ. ಹೌದಾ? ಈಗ ಫಸ್ಟ್ ನಾವು ಹಾಕ್ಬೇಕಾದ್ರೆ ಇದು ಜಾಸ್ತಿ ಬೇಕು ಅಂತ ಅನ್ಕೊಂಡಿ 35 ಸಾವಿರ ರೂಪಾಯಿ ಫಸ್ಟ್ ಕೊಟ್ವಿ, ಆಮೇಲೆ 10 ಸಾವಿರ ಕೊಟ್ಟೆ, 45 ಸಾವಿರ ಹಾಕಿದೀವಿ ನಾವು ಬಂಡವಾಳ. ಅರ್ಥ ಆಯ್ತಾ? ಹಂಗಾಗಿರೋದಕ್ಕೆ ಇವಾಗ ಒಂಚೂರು ನೋಡಂಗೆ ಆದ್ವು ಅಂತ ಅನ್ಕೊಂಡಿ ನಮಗೂ ಮನಸ್ಸು ಇದು ಬಂತು, ಹಾಕ್ಬೇಕು ಇದನ್ನೇ ಅಂತ ಅನ್ಕೊಂಡಿ. ಇಲ್ಲಿ ಹೋದ್ರೆ ಎಲ್ಲಿ ಬರೋದು ಮನ್ಸು ಬರುತ್ತಾ? ಹೌದೌದು, ಹಂಗೇನೆ. ಒಟ್ಟು ಖುಷಿ ಇದೆ. ಖುಷಿ ಇದೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.